ಅಂದ್ರೆ ಒಳಗಡೆ ಇಟ್ಕೋಬೇಕು. ನಿಮ್ಗೆ ಅಷ್ಟು ಜಾಗ ಇದೆಲ್ಲ, ಒಳಗಡೆ ಇಟ್ಕೊಳ್ಳಿ. ಮಸಾಲೆ ಫ್ರೈ ಮಾಡ್ಬೇಕಾದ್ರೆ ಕಣ್ಣಿಗೆ ಬೀಳತ್ತೆ ಅಂತ ಪಬ್ಲಿಕ್ ಕಂಪ್ಲೇಂಟ್ ಮಾಡಿದ್ದಾರೆ. ನಗರಸಭೆ ವತಿಯಿಂದ ಇವತ್ತು ಆರೋಗ್ಯ ನಿರೀಕ್ಷಕರು ಮಂಗಳಗೌರಿ, ಅಶ್ವಿನಿ ಮತ್ತೆ ಹರೀಶ್ ಇದೀವಿ. ಈ ದಿನ ನಮಗೆ ನಗರಸಭೆಗೆ ಬಹಳಷ್ಟು ಕಂಪ್ಲೇಂಟ್ ಬರ್ತಾ ಇತ್ತು ಸಾರ್ವಜನಿಕರಿಂದ, ಮತ್ತೆ ದ್ವಿಚಕ್ರ ವಾಹನ ಚಾಲಕರುಗಳಿಂದ ಕೂಡ ಕಂಪ್ಲೇಂಟ್ ಬರ್ತಾ ಇತ್ತು. ಏನಂದ್ರೆ ಮೇನ್ ಉರಿಗಂಪೇಟ್ ರೋಡ್ ಅಲ್ಲಿ ಮಸಾಲೆಗಳನ್ನ ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ಮಸಾಲೆಗಳು ನಮ್ಮ ಕಣ್ಣಿಗೆ ಬೀಳ್ತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ಕಂಪ್ಲೇಂಟ್ ಜಾಸ್ತಿ ಆಗಿರೋದ್ರಿಂದ ನಾವು ಬಂದಿದೀವಿ ಇವತ್ತು. ಎಲ್ಲರಿಗೂ, ಎಲ್ಲಾ ಅಂಗಡಿ ಮತ್ತೆ ಹೋಟೆಲ್ಗಳಿಗೂ ನಾವು ಅವೇರ್ನೆಸ್ ಕೊಟ್ಟಿದೀವಿ. ಗ್ಲಾಸ್ ಅಲ್ಲಿ ಇಟ್ಕೊಳ್ಳಿ, ಮಸಾಲೆ ಫ್ರೈ ಮಾಡೋದಿಂತ ಏನಾದ್ರು ಇತ್ತು ಅಂದ್ರೆ ಒಳಗಡೆ ಇಟ್ಕೊಂಡು ಮಾಡ್ಕೊಳ್ಳಿ, ಕಿಚನ್ ಇಟ್ಕೊಂಡು ಮಾಡ್ಕೊಳ್ಳಿ, ಡಿಸ್ಪ್ಲೇ ಮಾಡಬೇಡಿ. ಮತ್ತೆ ಸುರಕ್ಷಿತವಾಗಿ ಆಹಾರ ಪದಾರ್ಥಗಳನ್ನ ಇಡ್ಬೇಕು ಅಂತ ಹೇಳಿ ಒಂದು ಅವೇರ್ನೆಸ್ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಆತರ ಇಟ್ಕೊಳ್ಳಲ್ಲ ಅಂತ ನಾವು ಅನ್ಕೊಳ್ತೀವಿ. ಹಾಗೆ ಮತ್ತೆ ಏನಾದ್ರು ಅದೇ ರೀತಿ ಅವರು ಪದೇ ಪದೇ ಮಾಡ್ತಾ ಇದ್ರೆ ಕಾನೂನು ರೀತಿಯಾಗಿ ಏನ್ ಕ್ರಮ ಇದೆಯೋ ನಾವು ಕೈಗೊಳ್ತೀವಿ. ಇವಾಗ ಜಸ್ಟ್ ಇವಾಗ ಅವೇರ್ನೆಸ್ ಹೇಳಿದೀವಿ, ಏನ್ ಮಾಡ್ಕೋಬೇಕು ಬೇಸಿಕ್ ಆಗಿ ಅಂತ ಹೇಳಿದೀವಿ. ಮತ್ತೆ ರೊಟೀನ್ ಆಗಿ ಬರ್ತಾ ಇರ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ 2-3 ದಿವಸ ಬಿಟ್ಟು ಮತ್ತೆ ವಾಪಸ್ ಬರ್ತೀವಿ. ಹಾಗೆ ಇದೇ ತರ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ರೆ ಟೈಮ್ ಕೊಟ್ಟು ಆಮೇಲೆ ಅವ್ರಿಗೆ ಏನ್ ಆಕ್ಷನ್ ಇದೆ ತಗೊಳ್ತೀವಿ. ಎಲ್ಲಾ ಆಹಾರ ಪದಾರ್ಥಗಳನ್ನ ಅವರು ಗಾಜಿನ ಇದ್ರಲ್ಲಿ ಇಡ್ಬೇಕು, ಪ್ರಿಸರ್ವ್ ಮಾಡಿ ಇಡ್ಬೇಕು. ಹಾಗೆ ಮಾಡಿದಾಗ ಮಸಾಲೆಗಳು ಹೊರಗಡೆ ಹೋಗಲ್ಲ. ದ್ವಿಚಕ್ರ ವಾಹನಗಳು ಎಷ್ಟೋ ಜನ ನಮ್ಗೆ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ, ಆಕ್ಸಿಡೆಂಟ್ ಆಗೋ ಸಾಧ್ಯತೆಗಳಿದೆ, ನಮ್ ಕಣ್ಣಲ್ಲಿ ಮಸಾಲೆ ಬಿದ್ಬಿಡ್ತು ಅಂತೆಲ್ಲ ಹೇಳಿ ಕಂಪ್ಲೇಂಟ್ ಮಾಡಿದ್ದಾರೆ. ಅದಕ್ಕಾಗಿ ಬಂದಿದೀವಿ, ಒಂದು ಅವೇರ್ನೆಸ್ ಕೊಟ್ಟಿದೀವಿ. ಅವ್ರಿಗೂ ಇವಾಗ ಅರಿವು ಮೂಡಿದೆ, ಹೇಳಿದ್ದಾರೆ ನಾವು ಚೇಂಜ್ ಮಾಡ್ಕೊಳ್ತೀವಿ ಅಂತ. ಮುಂದಿನ ದಿನಗಳಲ್ಲಿ ನೋಡೋಣ. ಹೇಗೆ ಇತ್ತು ಅಂದ್ರೆ ಕಾನೂನು ರೀತಿಯಾಗಿ ಏನ್ ಕ್ರಮ ತಗೋಬೇಕು ನಾವು ತಗೊಳ್ತೀವಿ. ನಾವು ಕ್ರಮ ವಹಿಸಿ ನಾವು ಅದಕ್ಕೂ ರೇಡ್ ಮಾಡಿ ಎಲ್ಲರಿಗೂ ಅವೇರ್ನೆಸ್ ಮಾಡ್ತಾ ಇದೀವಿ. ಇದಕ್ಕೆ ಹಿಂದೆ ಕೂಡ ನಾವೆಲ್ಲ ಹೋಟೆಲ್ಸ್ ಮತ್ತೆ ಬೇಕರೀಸ್ ಎಲ್ಲ ಕೂಡ ವಿಸಿಟ್ ಮಾಡಿದೀವಿ. ಇನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೀವಿ. ಹಾಗೇನಾದ್ರು ಇತ್ತು ಅಂದ್ರೆ ಖಂಡಿತವಾಗ್ಲೂ ಮೆಟೀರಿಯಲ್ ಸೀಸ್ ಮಾಡ್ತೀವಿ, ಫುಡ್ ಡಿಪಾರ್ಟ್ಮೆಂಟ್ ಗೆ ಕಂಪ್ಲೇಂಟ್ ಕೊಡ್ತೀವಿ. ನಾವು ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ ಏನ್ ಕ್ರಮ ಇದೆಯೋ ನಾವು ತಗೊಳ್ತೀವಿ. ಮಾಡ್ಬೇಕಾದ್ರೆ ಕಣ್ಣಿಗೆ ಮಸಾಲೆ ಬೀಳುತ್ತೆ ಅಂತ 2 ವೀಲರ್ ಡ್ರೈವರ್ಸ್, ಆಟೋ ಡ್ರೈವರ್ ಮತ್ತೆ ಪಬ್ಲಿಕ್ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಗ್ಲಾಸ್ ಅಲ್ಲಿ ಇಟ್ಕೋಬೇಕು, ಇಲ್ಲ ಒಳಗಡೆ ಇಟ್ಕೋಬೇಕು, ಸರಿನಾ? ಫ್ರೈ ಮಾಡಿದಾಗ ಮಸಾಲೆ ಬರುತ್ತೆ ಕಣ್ಣಿಗೆ, ಗೊತ್ತಾಗತ್ತಲ್ಲ, ಕಬಾಬು ಮತ್ತೆ ಇದ್ರದೆಲ್ಲ. ಗ್ಲಾಸ್ ಅಲ್ಲಿ ಇಟ್ಕೊಳ್ಳಿ. ಕವರ್ಸ್ ಇದೆಯಾ, ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಂಗಿಲ್ಲ. ಬಾಳೆ ಎಲೆಯಲ್ಲಿ ಅಥವಾ ಇದು ಎಲೆಯಲ್ಲಿ ಕಟ್ಟಿಕೊಳ್ಬೇಕು. ಸಲ ನೋಡ್ಬಿಡು, ನೋಡಿ ಇದೆಯಾ ನೋಡು ಪ್ಲಾಸ್ಟಿಕ್. ಹೀಗೆ ಕಣ್ಣೆದ್ರೆ ನೋಡ್ಕೊಂಡು ಯಾಕೆ ಬಿಡೋದು? ಇರು ಸ್ಟಾಲಿನ್, ಆಮೇಲೆ ಈ ಕಬಾಬ್ ಎಲ್ಲ ಫ್ರೈ ಮಾಡ್ತಾರಲ್ಲ, ಪಬ್ಲಿಕ್ ಕಡೆಯಿಂದ ಒಂದ್ ಕಂಪ್ಲೇಂಟ್ ಏನಂದ್ರೆ, ನಾವು ಫ್ರೈ ಮಾಡ್ತಾರೆ, ನಾವು 2 ವೀಲರ್ ಅಲ್ಲಿ ಹೋಗ್ತೀವಿ, ನಮ್ ಕಣ್ಣಿಗೆ ಬೀಳ್ತಾ ಇದೆ ಅಂತ. ಗ್ಲಾಸ್ ಮಾಡ್ಕೊಳ್ಳಿ. ಗ್ಲಾಸ್ ಒಳಗಡೆ ಇಟ್ಕೊಂಡ್ರೆ ಅವರಿಗೂ ಡಿಸ್ಟರ್ಬೆನ್ಸ್ ಆಗಲ್ಲ. 2 ವೀಲರ್ಸ್ ಪಾರ್ಕ್ ಮಾಡ್ಬಿಡ್ತಾರೆ ಈ ಡೌನ್ ಅಲ್ಲಿ, ದಾರಿ ಉದ್ದಕ್ಕೂ. ನಮ್ಗೆ ಆಟೋದಲ್ಲಿ ಬರ್ತೀವಿ, ಏನೋ ಎಮರ್ಜೆನ್ಸಿಗೆ ಹೋಗ್ತೀವಿ, ನಮ್ಗೆ ಆಗಲ್ಲ ಅಂತ ಪಬ್ಲಿಕ್ ಎಲ್ಲ ಕಂಪ್ಲೇಂಟ್. 2 ವೀಲರ್ ಪಾರ್ಕಿಂಗು ಸ್ವಲ್ಪ ಮಿನಿಮಮ್ ಆಗಿ ಅವಾಯ್ಡ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ನಿಲ್ಸ್ಬಿಟ್ಟು ತಗೊಂಡ್ ಹೋಗ್ಬಿಡ್ಬೇಕು, ಇಲ್ಲಾಂದ್ರೆ ಒಳಗಡೆ ಎಲ್ಲಾರು ಪಾರ್ಕಿಂಗ್ ಮಾಡ್ಬೇಕು, ಆಯ್ತಾ? ಈ ಮಸಾಲೆ ಫ್ರೈ ಮಾಡೋದು ಅದೇ ಎಲ್ಲಾರು ಪಾರ್ಕ್ ವ್ಯವಸ್ಥೆ ಮಾಡ್ಕೋಬಹುದು. ಇಡ್ಬೇಕು ಅಂದ್ರೆ ಇಟ್ಕೋಬಹುದಲ್ವಾ? ಮಸಾಲೆ ಮತ್ತೆ ಕಬಾಬ್ ಫ್ರೈ ಮಾಡ್ಬೇಕಾದ್ರೆ ಕಣ್ಣಿಗೆ ಬೀಳತ್ತೆ. ಎಲ್ರಿಗೂ ಆಗಿದೆ, ನನಗೂ ಆಗಿದೆ, ಆಯ್ತಾ? ಬಟ್ ಅದು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು. ಅಂದ್ರೆ ಗ್ಲಾಸ್ ಅಲ್ಲಿ ಇಟ್ಕೋಬೇಕು, ಇಲ್ಲಾಂದ್ರೆ ಒಳಗಡೆ ಇಟ್ಕೋಬೇಕು. ಎರಡರಲ್ಲಿ ಯಾವ್ದಾದ್ರು ಒಂದು ಮ್ಯಾನೇಜ್ ಮಾಡ್ಕೊಳ್ಳಿ. ಇದು ಒಂದು ಅವೇರ್ನೆಸ್ ತರ ಕೊಡ್ತಾ ಬರ್ತಾ ಇದೀವಿ. ನೆಕ್ಸ್ಟ್ ಈ ತರ ಆದ್ರೆ ಆಕ್ಷನ್. ಈ ತರ ಆಹಾರ ಪದಾರ್ಥಗಳು ಓಪನ್ ಆಗಿ ಇಡಬಾರ್ದು. ಒಂದು ಗ್ಲಾಸ್ ಹಾಕೊಳ್ಳಿ. ಇಲ್ಲಿವರೆಗೂ ಗ್ಲಾಸ್ ಇರ್ಲಿ. ನೀವು ಮಸಾಲೆ ಫ್ರೈ ಮಾಡ್ತೀರಾ, ಕಬಾಬ್ ಫ್ರೈ ಮಾಡ್ತೀರಾ, ದಾರಿಲಿ ಹೋಗೋ 2 ವೀಲರ್ ಅವರಿಗೆ ಕಣ್ಣಿಗೆ ಚಡಿತಾ ಇದೆ. ಬಹಳ ಜನ ಪಬ್ಲಿಕ್ ಬಂದು ನಮ್ಮಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದಾರೆ. ನೀವು ಗ್ಲಾಸ್ ಹಾಕಿದ್ರೆ ಈ ಮಸಾಲೆ ಹೊರಗಡೆ ಹೋಗಲ್ಲ. ಆಮೇಲೆ ಯಾವ್ದೇ ಕಾರಣಕ್ಕೂ ಮುಂದೆ ಬರಬೇಡಿ. ಇವತ್ತೇನೋ ಹಿಂದೆ ಇಟ್ಕೊಂಡಿದ್ದೀರಾ, ಹಿಂಗೆ ಇರ್ಲಿ. ಇನ್ನೂ ಸ್ವಲ್ಪ ಒಳಗಡೆ ತಳ್ಳಿ ಇಟ್ಕೊಳ್ಳಿ. ಆಮೇಲೆ 2 ವೀಲರ್ಸ್ ಗಳು ಯಾರು ರೋಡಿಗೆ ನಿಲ್ಸ್ಬೇಕು ಹೇಳ್ಬೇಡಿ. ಎಲ್ಲರೂ ಪಾರ್ಕಿಂಗ್ ಇಟ್ಟು ಅಥವಾ ಬಂದು ತಗೊಂಡ್ ಹೋಗೋ ತರ ಮಾಡ್ಕೊಳ್ಳಿ, ಆಯ್ತಾ? ಆಲ್ಮೋಸ್ಟ್ ಅವಾಯ್ಡ್ ಮಾಡ್ಕೊಳ್ಳಿ. ಗ್ಲಾಸ್ ಹಾಕ್ಬೇಕು ನೋಡಿ, ಈ ತರ ಎಲ್ಲ ಓಪನ್ ಆಗಿ ಇಡಬಾರ್ದು. ನೀವ್ ಅಲ್ಲಿ ಮಾಡ್ತಾ ಇದ್ರೆ, ನಾನು ಅಲ್ಲಿ ಇಷ್ಟೊತ್ತಲ್ಲಿ ನಿಂತ್ಕೊಂಡಿದ್ದೀನಿ, ನನಗೆ ಕಣ್ಣೆಲ್ಲ ಉರಿ ಆಗ್ತಾ ಇದೆ. 2 ವೀಲರ್ ಓಡಿಸೋರಿಗೆ ಮಸಾಲೆ ಕಣ್ಣಿಗೆ ಬೀಳ್ತಾ ಇದೆ. ಅದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ. ನೆಕ್ಸ್ಟ್ ನಿಮಗೆ ಅವೇರ್ನೆಸ್ ಮಾಡಲ್ಲ, ಏನ್ ಆಕ್ಷನ್ ಇದೆ ತಗೊಳ್ತೀವಿ ನಗರಸಭೆಯಿಂದ. ಪ್ಲಾಸ್ಟಿಕ್ ಕವರ್ಸ್ ಇದ್ರೆ ಕೊಟ್ಬಿಡಿ, ಇಟ್ಕೊಂಡಿರ್ತೀರ ನೋಡ್ರಪ್ಪ. ಒಂದ್ ಬಾಳೆ ಎಲೆ ಆದ್ರೂ ಹಾಕಿಡಿ, ಇದ್ರ ಮೇಲೆ ಒಂದ್ ಬಾಳೆ ಎಲೆ ಹಾಕಿಡಿ. ಎಲ್ಲ ಗಾಡಿ ಹೋಗುತ್ತೆ, ಧೂಳೆಲ್ಲ ಎಬ್ಬತ್ತೆ, ಇದ್ರ ಮೇಲೆ ಬೀಳತ್ತೆ.
ಒಂದ್ ಎಲೆ ಹಾಕಿ ಇಡ್ಬೇಕು, ಇಲ್ಲ ಅಂದ್ರೆ ಒಂದು ಗ್ಲಾಸ್ ರೂಮ್ ತರ ಮಾಡ್ಕೊಳ್ಳಿ. ಸ್ಟಾರ್ಚ್ ಕವರ್ಸ್ ಇದ್ರೆ ಕೊಟ್ಬಿಡಿ. ಮಸಾಲೆ ಫ್ರೈ ಮಾಡ್ಬೇಕಾದ್ರೆ ನೋಡಿ, ಎಲ್ಲ ಪಬ್ಲಿಕ್ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದಾರೆ, 2 ವೀಲರ್ ಓಡಿಸ್ಕೊಂಡು ಹೋಗ್ತೀವಿ, ಮಸಾಲೆ ಕಣ್ಣಿಗೆ ಬೀಳುತ್ತೆ, ನಮ್ಗೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇದೆ ಅಂತ ಪಬ್ಲಿಕ್ ಬಹಳ ಜನ ಬಂದು ನಗರಸಭೆಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಗ್ಲಾಸ್ ಹಾಕೋಬೇಕು, ಇಲ್ಲಾಂದ್ರೆ ಈ ಫ್ರೈಡ್ ಮಾಡೋದು, ಕಬಾಬ್ ಮಾಡೋದೆಲ್ಲ ಒಳಗಡೆ ಇಡ್ಬೇಕು. ಸಾರ್ವಜನಿಕರಿಗೆ ತೊಂದರೆ ಆಗುವಂತ ಯಾವ್ದು ಕೆಲಸ ಮಾಡಬೇಡಿ, ಇನ್ನು ಒಳಗಡೆ ಇಡ್ಬೇಕು. ಇವತ್ ಮಾತ್ರ ಇಟ್ಕೊಂಡು ಮತ್ತೆ ಮುಂದೆ ಬಂದ್ಬಿಡೋದಲ್ಲ, ಒಳಗಡೆ ಇರ್ಬೇಕು. ಓಕೆನಾ? 2 ವೀಲರ್ಸ್ ಯಾರು ಇಲ್ಲಿ ಅಡ್ಡ ನಿಲ್ಸೋದ್ ಬೇಡ, 2 ವೀಲರ್ ಅಡ್ಡ ನಿಲ್ಸೋದ್ ಬೇಡ. ಇದು ಕಂಪ್ಲೇಂಟ್ ಆಗಿದೆ ನಮ್ಗೆ. ನಾವು ಆಟೋದಲ್ಲಿ ಬರ್ತೀವಿ, ಎಲ್ಲ ಗಾಡಿ ನಿಲ್ಸ್ಬಿಡ್ತಾರೆ, ಆ ತರದ್ ಆಗೋದ್ ಬೇಡ. ಅದ್ ಸ್ವಲ್ಪ ನೋಡ್ಕೊಳ್ಳಿ. ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಯಾವ್ದೇ ಕಾರಣಕ್ಕೂ. ಆಹಾರ ಪದಾರ್ಥಗಳು ಗ್ಲಾಸ್ ಅಲ್ಲಿ ಇಡಬೇಕು, ಇಲ್ಲಾಂದ್ರೆ ಕವರ್ ಮಾಡಿ ಇಡಬೇಕು. 100% pure and clean. No compromise. Best quality. Family restaurant. 100% Hambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Bay. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145.